ತುಲಾ ರಾಶಿ ತುಲಾ ಲಗ್ನದ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಜುಲೈ ತಿಂಗಳ ಭವಿಷ್ಯವನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಜೂನ್ ತಿಂಗಳಲ್ಲೇ ಅಂದ್ರೆ 20ನೇ ತಾರೀಕು ಕುಜ, ನಿಮ್ಮ ಧನಸ್ಥಾನ ಮತ್ತು 7ನೇ ಮನೆ ಅಧಿಪತಿಯಾಗಿರುವಂತಹ ಕುಜ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ನಿಮ್ಮ ಲಾಭಸ್ಥಾನಕ್ಕೆ, ನಿಮ್ಮ ಧನಸ್ಥಾನಕ್ಕೆ ಮತ್ತು ನಿಮ್ಮ 3ನೇ ಮನೆಗೆ ದೃಷ್ಟಿಯನ್ನ ಕೊಡ್ತಾರೆ. ಅದರ ಜೊತೆಗೆ ಜುಲೈ 5ನೇ ತಾರೀಕು ನಿಮ್ಮ ಲಗ್ನಾಧಿಪತಿ ಅಷ್ಟಮಾಧಿಪತಿ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾರೆ ಮತ್ತು ನಿಮ್ಮ ಲಾಭಸ್ಥಾನದ ಅಧಿಪತಿಯಾಗಿರುವಂತಹ ರವಿ ಜುಲೈ 16ನೇ ತಾರೀಕು ನಿಮ್ಮ ಕರ್ಮಸ್ಥಾನಕ್ಕೆ ಬರ್ತಾರೆ. ರವಿಗೆ 10ನೇ ಮನೆ ದಿಗ್ಬಲ ಸಿಗುತ್ತೆ, ಜೊತೆಗೆ ಗುರುವಿನ ಜೊತೆ ಯುತಿ ಆಗುತ್ತೆ. ಇದು ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ಬುಧ ಸ್ವಲ್ಪ ದಿನ ಕರ್ಕಾಟಕ ರಾಶಿಯಲ್ಲಿ ವಕ್ರಿ, ಇನ್ನೊಂದು ಸ್ವಲ್ಪ ದಿನ ಮಿಥುನ ರಾಶಿ ವಾಪಸ್. ಈ ವಕ್ರಿ ಸಂಚಾರ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಲ್ಲೊಂದ್ ಸ್ವಲ್ಪ ದಿನ, ಇಲ್ಲೊಂದ್ ಸ್ವಲ್ಪ ದಿನ, ಇದು ಸಾಕಷ್ಟು ಎಚ್ಚರಿಕೆಗಳನ್ನ ಕೊಡ್ತದೆ. ಇನ್ನುಳಿದಂತೆ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಜುಲೈ ಆರಂಭದಲ್ಲೇ ಸಂಚಾರವನ್ನ ಶುರು ಮಾಡಿರ್ತಾರೆ. ಕೇತು ನಿಮ್ಮ ಲಾಭಸ್ಥಾನದಲ್ಲೇ ಇದ್ದಾರೆ. ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ನಿಮ್ಮ 6ನೇ ಮನೆಯಲ್ಲಿದ್ದಾರೆ. ಇದಿಷ್ಟು ಗ್ರಹಗಳ ಪ್ಲೇಸ್ಮೆಂಟ್. ಈಗ ಜುಲೈ ತಿಂಗಳಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇರೋದು ನಿಮ್ಮ ಅಷ್ಟಮ ಸ್ಥಾನ. ಏನಕ್ಕೆ ಅಂದ್ರೆ ಅಷ್ಟಮ ಸ್ಥಾನದ ಅಧಿಪತಿ ಲಾಭದಲ್ಲಿದ್ದಾರೆ, ಜೊತೆಗೆ ನಿಮ್ಮ 2 ಮತ್ತು 7ನೇ ಮನೆಯ ಅಧಿಪತಿ ಕುಜ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಸೊ ಹಾಗಾಗಿ ಅಷ್ಟಮ ಸ್ಥಾನ ಅಂದರೆ ಈ ರಹಸ್ಯವಾದ ವಿಚಾರ, ಅನಿರೀಕ್ಷಿತ ಲಾಭಗಳು, ಆಕಸ್ಮಿಕ ಅವಘಡಗಳು, ಇದೆಲ್ಲವೂ ಎದುರಾಗುತ್ತೆ. ಸೊ ಮೊದಲನೇದಾಗಿ ನೀವು ತುಂಬಾ ದಿನದಿಂದ ಪಿತ್ರಾರ್ಜಿತ ಆಸ್ತಿಗಾಗಿ ಟ್ರೈ ಮಾಡ್ತಾ ಇದ್ರೆ ಅದು ಹಠಾತ್ತಾಗಿ ನಿಮಗೆ ಖಂಡಿತ ಸಿಗುತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ಲಾಭದಲ್ಲಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಬರಬೇಕಾದಂತಹ ಆಸ್ತಿ ಖಂಡಿತ ನಿಮ್ಮ ಕೈ ಸೇರುತ್ತೆ. ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಘರ್ಷಗಳು ಎದುರಾಗುತ್ತೆ. ಯಾಕೆಂದ್ರೆ ಕುಟುಂಬದ ಸ್ಥಾನದ ಅಧಿಪತಿ ಕುಜ ಅಷ್ಟಮದಲ್ಲಿದ್ದಾರೆ. ಮಾತಿನ ಚಕಮಕಿ ನಡಿಬಹುದು ನಿಮ್ಮ ಕುಟುಂಬದಲ್ಲಿ. ಬಹುಶಃ ಪಿತ್ರಾರ್ಜಿತ ಆಸ್ತಿಗಾಗಿನೇ ಒಂದಷ್ಟು ಮಾತುಕತೆಗಳಾಗಿ ಮನಸ್ತಾಪಗಳು ಕೂಡ ಏರ್ಪಡಬಹುದು. ಇಲ್ಲ ಅಂದ್ರೆ ಕುಟುಂಬದವರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಯಾಗಿ ಅದು ನಿಮಗೆ ಚಿಂತೆಯನ್ನ ಕೊಡಬಹುದು. ಇಲ್ಲ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೆಟ್ಟು ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಆಗಬಹುದು. ಒಟ್ಟಾರೆ ನಿಮ್ಮ ಮಾತಿನಿಂದನೂ ಒಂದಷ್ಟು ತೊಂದರೆಗಳು ಎದುರಾಗುತ್ತೆ. ಹಾಗೆ ಅಷ್ಟಮ ಅಂದರೆ ಅಲ್ಲಿ ಒಂದಷ್ಟು ಆಕಸ್ಮಿಕ ಅವಘಡಗಳು, ಅಂದರೆ ವೆಹಿಕಲ್ ಅಲ್ಲಿ ಓಡಾಡಬೇಕಾದ್ರೆ ಯಾರೋ ಬಂದು ನಿಮಗೆ ಟಚ್ ಮಾಡೋದು, ಅಥವಾ ನೀವೇ ಸಿಗ್ನಲ್ ಜಂಪ್ ಮಾಡಿ ಸಿಗಾಕೊಳ್ಳೋದು, ಅಥವಾ ಸ್ಕಿಡ್ ಆಗಿ ಬೀಳೋದು, ಈ ಓವರ್ಟೇಕ್ ಮಾಡಕ್ ಹೋಗಿ ನಿಮಗೆ ತೊಂದರೆಗಳಾಗೋದು, ಇದೆಲ್ಲವೂ ಇದೆ. ಸೊ ಹಾಗಾಗಿ ಆ ಥರದ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನುಳಿದಂತೆ ಈ PF ಇನ್ಸುರೆನ್ಸ್ ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡ್ಕೊಳ್ಳೋದಕ್ಕೆ, ಚಿಟ್ ಫಂಡು, ಚೀಟಿ ಈ ಥರದ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಆಗೋದಕ್ಕೆ ಈ ಅಷ್ಟಮ ಸ್ಥಾನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಅಷ್ಟಮ ಅಂದರೆ ನಿಗೂಢ ಶಾಸ್ತ್ರ, ರಹಸ್ಯ ವಿಚಾರಗಳು, ಯಾರ್ಯಾರು ಜ್ಯೋತಿಷ್ಯ ಕ್ಷೇತ್ರ, ವಾಸ್ತು, ಈ ಹಸ್ತಮುದ್ರಿಕೆ ಶಾಸ್ತ್ರ ಈ ಥರದ ವಿಚಾರಗಳಲ್ಲಿ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದೀರಾ, ಕಲಿಕೆಯಲ್ಲಿದ್ದೀರಾ, ಡೆಫಿನೆಟ್ಲಿ ಜುಲೈ ತಿಂಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಷ್ಟಮ ಸ್ಥಾನವನ್ನ ಪಾಸಿಟಿವ್ ಆಗಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನಾವು ಗುಪ್ತ ವಿಚಾರಗಳ ಕಡೆ, ಅದರ ಕಲಿಕೆಯ ಕಡೆ ಒಂದು ಸ್ಟಡಿಯನ್ನ ಮಾಡಬೇಕು. ನೀವು ನಿಮ್ಮ ಕೆಲಸಕ್ಕೆ ತಕ್ಕಂತೆ ಬೇಕಾಗಿರುವ ವಿಚಾರಗಳನ್ನ ಇಂಟರ್ನೆಟ್ ಮುಖಾಂತರ ಸ್ಟಡಿಗೆ ಮುಂದಾಗಿ, ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಡಿಗೆ ಮುಂದಾಗಿ, ಗೌಪ್ಯವಾಗಿರುವ ವಿಚಾರಗಳನ್ನ ಕೆದಕಿ ತೆಗಿರಿ. ಗೃಹಿಣಿಯರು ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಮನೆಯನ್ನ ಅಲಂಕಾರವಾಗಿ ಇಟ್ಕೊಳ್ಳೋದು ಹೇಗೆ, ಮನೆಯಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳೋದು ಹೇಗೆ, ಇಂಟರ್ನೆಟ್ಟಲ್ಲಿ ಹುಡುಕಿ ಸರ್ಚ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಯಾವುದಾದ್ರೂ ಗೌಪ್ಯವಾಗಿರುವ ವಿಚಾರಗಳನ್ನ ಕೆದಕಿ ಹೊರಗಡೆ ತೆಗಿತಾ ಇರಿ. ಈ ಅಷ್ಟಮ ಸ್ಥಾನ ಪಾಸಿಟಿವ್ ಆಗುತ್ತೆ. ಅಲ್ಲಿ ಆಗುವಂತಹ ನೆಗೆಟಿವ್ ವಿಚಾರಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇದೇ ಸ್ವಲ್ಪ ಪ್ರಾಕ್ಟಿಕಲ್ ರೆಮಿಡಿ, ಇದನ್ನೇ ಮಾಡ್ಕೊಳ್ಳಿ. ಓಕೆ. ಸೊ ಅದೇ ರೀತಿ ಈ ಅಷ್ಟಮ ಸ್ಥಾನದಿಂದ ಕುಜ ಅವರ 4ನೇ ದೃಷ್ಟಿಯನ್ನ ನಿಮ್ಮ ಲಾಭ ಸ್ಥಾನಕ್ಕೆ ಕೊಡ್ತಾರೆ. ಅಂದ್ರೆ ಅದು ನೆಟ್ವರ್ಕ್, ನಿಮ್ಮ ಕ್ರಿಯೇಟಿವ್ ಥಾಟ್ಸ್ಗಳು ನಿಮ್ಮ ನೆಟ್ವರ್ಕ್ ವಲಯದಲ್ಲಿ ನಿಮಗೆ ಆಕರ್ಷಣೆಯನ್ನ ಜಾಸ್ತಿ ಮಾಡ್ತಾ ಇದೆ. ನೀವು ಕೂಡ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸ್ಬೇಕು, ಅದು ಬೆಳಕಿಗೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಇಲ್ಲಿ ಕುಜ 11ನೇ ಮನೆಗೆ ದೃಷ್ಟಿ ಕೊಟ್ಟಾಗ ಸ್ವಲ್ಪ ಕೋಪದಲ್ಲಿ ಮಾತನಾಡಿ ನಿಮ್ಮ ಸ್ನೇಹ ವಲಯದಲ್ಲಿ ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೊಳ್ಬಹುದು. ಬಟ್ ಶುಕ್ರ ಅದಕ್ಕೆ ನಿಮ್ಮನಿಗೆ ಬಿಟ್ಕೊಡಲ್ಲ.
ಸ್ವಲ್ಪ ಯಾಕೆಂದ್ರೆ ಅಟ್ರಾಕ್ಟಿವ್ ಆಗಿ ಇವಾಗ ಅಪ್ರೋಚ್ ಮಾಡ್ತೀರಾ ನಿಮ್ಮ ಸ್ನೇಹ ವಲಯದಲ್ಲಿ. ಅದೇ ರೀತಿ ಸ್ವಲ್ಪ ದೊಡ್ಡ ವ್ಯಕ್ತಿಗಳ ಪರಿಚಯ ಕೂಡ ಖಂಡಿತ ಆಗುತ್ತೆ. ಆ ಪರಿಚಯ ಮುಂದಿನ ದಿನಗಳಲ್ಲಿ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಮುಕ್ತವಾಗಿ ಮಾತನಾಡಿ ನಿಮ್ಮ ತಲೆಯಲ್ಲಿರುವ ಕ್ರಿಯೇಟಿವ್ ಐಡಿಯಾಗಳನ್ನು ಹಂಚ್ಕೊಳ್ಳಿ. ಪ್ರತಿ ಭೇಟಿಯು, ಪ್ರತಿ ಪರಿಚಯವು ಡೆಫಿನೆಟ್ಲಿ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ ಮುಂದಿನ ದಿನಗಳಲ್ಲಿ. ಕೇತು ಇರೋದ್ರಿಂದ ನೀವೇನು ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ ಒಂದೊಂದ್ಸರಿ ನೀವು ನಿರೀಕ್ಷೆ ಮಾಡದಿದ್ದರೂ ಒಳ್ಳೆಯ ಲಾಭಗಳನ್ನೇ ಕೊಟ್ಟಿರ್ತಾರೆ. ಒಂದೊಂದ್ಸರಿ ನೀವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಕೇತು ಅಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ. ಈ ರೀತಿ ಡ್ಯೂಯಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಲಾಭಸ್ಥಾನದಲ್ಲಿ. ಇನ್ನು ಕುಜನ 7ನೆಯ ದೃಷ್ಟಿ ಅವರದ್ದೇ ಮನೆ, ನಿಮಗೆ 2ನೇ ಮನೆ, ಸೊ ಅಲ್ಲಿಗೆ ಬೀಳ್ತಾ ಇದೆ. ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ, ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಬಚಾವಾಗ್ತೀರಾ. ಅಂದ್ರೆ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ ಅಂತ ಗುರು ಜ್ಞಾನ ಕೊಡ್ತಾರೆ. ಇಲ್ಲ ಸಲ್ಲದ ಹೂಡಿಕೆಗಳನ್ನ ಮಾಡಬೇಡಿ ಅಂತ ಗುರು ಜ್ಞಾನ ಕೊಡ್ತಾರೆ. ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಸ್ವಲ್ಪ ಭದ್ರವಾಗಿ ಇಟ್ಕೊಳ್ಳೋದ್ರ ಕಡೆ ಗುರುವಿನ ಜ್ಞಾನ ಕೆಲಸ ಮಾಡುತ್ತೆ. ಕುಜ ಕೊಡುವಂತಹ ಆತುರ ಅಥವಾ ಉದ್ವೇಗ ಇದನ್ನೆಲ್ಲ ಗುರು ಕಂಟ್ರೋಲ್ ಮಾಡಿ ನಿಮ್ಮ 2ನೇ ಮನೆಯನ್ನ ಸ್ವಲ್ಪ ಶುದ್ಧಿ ಮಾಡ್ಕೊಡ್ತಾರೆ. ಅದೇ ರೀತಿ ಕುಜನ ಅಷ್ಟಮ ದೃಷ್ಟಿ ನಿಮ್ಮ 3ನೇ ಮನೆಗೆ ಬೀಳುತ್ತೆ. 3ನೇ ಮನೆ ಅಂದ್ರೆ ನೆರೆಹೊರೆ, ಕಿರಿಯ ಸಹೋದರ, ಅಷ್ಟಮ ಸ್ಥಾನ. ಸೊ ಹಾಗಾಗಿ ಒಂದಷ್ಟು ಈ ಸಂಬಂಧಗಳಲ್ಲೂ ಬಿರುಕು ಮೂಡಬಹುದು. ಕಿರಿಯ ಸಹೋದರನ ಜೊತೆ, ಕಿರಿಯ ಸಹೋದರಿಯ ಜೊತೆ ಮನಸ್ತಾಪಗಳು ಏರ್ಪಡಬಹುದು. ನಿಮ್ಮ ಅಕ್ಕಪಕ್ಕದವರ ಜೊತೆ ಜಗಳಗಳು ಕ್ರಿಯೇಟ್ ಆಗಬಹುದು. ಸೊ ಹಾಗಾಗಿ ಸಾಧ್ಯವಾದಷ್ಟು ಮೌನವಾಗಿ ಇದ್ದು ಬಿಡಿ. ಈ 3ನೇ ಮನೆಯನ್ನ ಪಾಸಿಟಿವ್ ಆಗಿ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಸ್ವಂತ ಪ್ರಯತ್ನಗಳು ನೀವು ಮಾಡುವ ಕೆಲಸಗಳಲ್ಲಿ ಜಾಸ್ತಿ ಹಾಕಿ. ಓಡಾಡಬೇಕಾಗುತ್ತೆ, ಓಡಾಡಿ, ಶ್ರಮ ಹಾಕಿ, ಅಲೆದಾಟ ಕೊಡಿ. ಸೊ ಯಾಕೆಂದ್ರೆ 3ನೇ ಮನೆ ಅದನ್ನೇ ಹೇಳುತ್ತೆ. ಆ ಚಾಲೆಂಜಸ್ ಅನ್ನ ನೀವು ತೆಗೆದುಕೊಂಡ್ರೆ ನಿಮ್ಮ 10ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಯಾಕೆಂದ್ರೆ 10ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರು ನಿಮ್ಮ 3ನೇ ಮನೆ ಅಧಿಪತಿ. ಕುಜ ಇಲ್ಲಿಗೆ ಬಂದಿರೋದ್ರಿಂದ ನಿಮ್ಮಲ್ಲಿ ಇನ್ನೂ ಹೆಚ್ಚು ಶ್ರಮ ಕೇಳ್ತಾರೆ, ಅವರು ಶಕ್ತಿ ಕೊಡ್ತಾರೆ. ಹಾಕಿ, ಓಡಾಡಿ, ಒಂದು ಸಣ್ಣ ಡೀಲ್ ಬಂದ್ರೂ ಪರವಾಗಿಲ್ಲ, ಹೋಗಿ ಅಲ್ಲಿ ತುಂಬಾ ಶ್ರಮ ಹಾಕಿ ಅಲೆದಾಡಿ. ಡೆಫಿನೆಟ್ಲಿ ಅದು ದೊಡ್ಡ ಮಟ್ಟದ ಲಾಭಗಳನ್ನ ಮುಂದಿನ ದಿನದಲ್ಲಿ ಕೊಡುತ್ತೆ. ಸೊ ಹಾಗಾಗಿ ಈ 3ನೇ ಮನೆಯನ್ನ ಪಾಸಿಟಿವ್ ಮಾಡ್ಕೋಬೇಕು ಅಂದ್ರೆ ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು. ಸಣ್ಣ ಟ್ರಾವೆಲ್ ಅನ್ನ ಹೇಳುವಂತಹ ಮನೆ ಅದು. ಹಾಗಾಗಿ ಪ್ರಯಾಣಗಳಾಗ್ತಾ ಇರಲಿ. ಅದೇ ರೀತಿ ಮೀಡಿಯಾ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ಈ ಎಲ್ಲ ವಿಚಾರಗಳಲ್ಲೂ ಕುಜನ ದೃಷ್ಟಿ. ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಹಠಾತ್ತಾಗಿ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಪರವಾಗಿ ತಂದುಕೊಡ್ತಾರೆ. ಇದಿಷ್ಟು ಜುಲೈ ತಿಂಗಳಲ್ಲಿ ಕುಜನ ಇಂಪ್ಯಾಕ್ಟ್. ಈಗ ನಿಮ್ಮ ಲಾಭಸ್ಥಾನದ ಅಧಿಪತಿ ಕರ್ಮಸ್ಥಾನಕ್ಕೆ ಬಂದಿರೋದು, ಅಲ್ಲಿ ಗುರುವಿನ ಜೊತೆ ಯುತಿ ಆಗ್ತಾ ಇರೋದು, ರವಿಗೆ ದಿಗ್ಬಲ ಸಿಗ್ತಾ ಇರೋದು. ಡೆಫಿನೆಟ್ಲಿ ಗೌರವ, ಅಧಿಕಾರ ಎಲ್ಲವೂ ಪ್ರಾಪ್ತಿಯಾಗುವಂತಹ ಸಮಯ. ಎಸ್, ನೀವು ಈ ಹಿಂದೆ ಏನೆಲ್ಲ ಎಫರ್ಟ್ ಹಾಕಿದ್ರಿ ಈಗ ಅದು ಎನ್ಕ್ಯಾಶ್ ಆಗುತ್ತೆ. ಇಲ್ಲಿ ಈಗ ನೀವು ಇನ್ನೂ ಎಫರ್ಟ್ ಹಾಕಿ ರವಿ ಲಾಭಸ್ಥಾನಕ್ಕೆ ಬಂದಾಗ ನಿಮ್ಮ ಪ್ರತಿಯೊಂದು ಕೆಲಸಗಳು ಅಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಇಲ್ಲಿ ರವಿ ದಿಗ್ಬಲ ಪಡ್ಕೊಂಡಿದ್ದಾಗ ಸ್ವಲ್ಪ ಈ ಅಹಂ ಜಾಸ್ತಿ ಆಗುತ್ತೆ. ನನಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ವಿಚಾರಗಳು ಮೈಗೆ ಏರ್ಬಿಡ್ತದೆ. ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ, ಒಳ್ಳೆಯ ಕಡೆಗೆ ವರ್ಗಾವಣೆ, ಬಡ್ತಿ ಎಲ್ಲವೂ ಸರ್ಕಾರಿ ಅಧಿಕಾರಿಗಳಿಗೆ ಸಿಗುತ್ತೆ. ಇನ್ನು ಪ್ರೈವೇಟ್ ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಆಗಲಿಕ್ಕೆ, ನಿಮ್ಮ ಕೆಲಸಗಳಿಗೆ ಗೌರವ ಸಿಗಲಿಕ್ಕೆ, ಬಾಸ್ ಜೊತೆ ಒಡನಾಟ ಚೆನ್ನಾಗಿ ಆಗಲಿಕ್ಕೆ, ನಿಮ್ಮ ಟೀಮ್ ಲೀಡರ್ ಜೊತೆ ತುಂಬ ಚೆನ್ನಾಗಿ ಸಂಬಂಧ ಇರಲಿಕ್ಕೆ ಈ ರವಿಯ ದಿಗ್ಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಹೊಸದಾಗಿ ಕೆಲಸ ಟ್ರೈ ಮಾಡ್ತಾ ಇದ್ರೆ ನಿಮಗೂ ಕೂಡ ತುಂಬ ಒಳ್ಳೆಯ ಜಾಬ್ ಸಿಗುತ್ತೆ, ಒಳ್ಳೆಯ ಸ್ಕೇಲ್ ಇರುವಂತಹ ಜಾಬ್ ಸಿಗುತ್ತೆ. ಸೊ ಇದೆಲ್ಲ ರವಿಯ ಇಂಪ್ಯಾಕ್ಟ್. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ಗುರುವಿನ ಜೊತೆ ಯುತಿಯಾಗಿ. ರಾಜಕಾರಣಿಗಳಿಗಂತೂ ಡೆಫಿನೆಟ್ಲಿ ನಿಮ್ಮ ಅಧಿಕಾರ ಹೆಚ್ಚಾಗುವಂತಹ ಸಮಯ, ನಿಮ್ಮ ಅಧಿಕಾರದಲ್ಲಿ ಒಂದು ಘನತೆ ಹೆಚ್ಚಾಗುವಂತಹ ಸಮಯ, ಹೊಸ ಪವರ್ ಸಿಗುವಂತಹ ಸಮಯ. ಸೊ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಜನಾಕರ್ಷಣೆ ಜಾಸ್ತಿ ಆಗುತ್ತೆ. ಒಂದು ಗುರು ಜ್ಞಾನ ಕೊಡ್ತಾರೆ. ರವಿ ಇನ್ನಷ್ಟು ನಿಮ್ಮಲ್ಲಿ ಎನರ್ಜಿಯನ್ನ ತುಂಬಿ ತುಂಬಾ ಪ್ರೆಸೆಂಟಿವ್ ಆಗಿ ಕಾಣಿಸ್ಕೊಳ್ತೀರಾ. ಸೊ ಹಾಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ಇರೋರ್ಗೂ ಕೂಡ ಇದು ತುಂಬಾ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಆ ಒಂದು ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಜುಲೈ ತಿಂಗಳಲ್ಲಿ ಈ ಗುರು ಮತ್ತು ರವಿಯ ಯುತಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ.
ಬಟ್ ಒಂದೇ ಒಂದು ದಿಗ್ಬಲ ಪಡೆದುಕೊಂಡಾಗ ನಮ್ಮಲ್ಲಿ ಅತಿಯಾದ ಆತ್ಮವಿಶ್ವಾಸ ಸ್ವಲ್ಪ ನಮ್ಮನ್ನ ನಾವೇ ಸೋಲುವಂತೆ ಮಾಡಿಬಿಡ್ತದೆ. ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಟ್ರೆ, ಅದು ವೃತ್ತಿ ಇರಲಿ, ವ್ಯಾಪಾರ ಇರಲಿ, ಸಣ್ಣ ಪುಟ್ಟದ್ದಿರಲಿ ಅಥವಾ ದೊಡ್ಡ ಮಟ್ಟದ ಕಾರ್ಪೊರೇಟ್ ಬಿಸ್ನೆಸ್ ಇರಲಿ, ಅಲ್ಲಿ ಹೆಚ್ಚು ಯಶಸ್ಸನ್ನ ಗಳಿಸ್ತೀರಾ. ಈ ಕಂಪನಿ ಓನರ್ಸ್ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ತೀರಾ. ಯಾಕೆ ಅಂದರೆ ಲಾಭದಲ್ಲಿ ಶುಕ್ರ ಇದ್ದಾರೆ. ಸೊ ಹಾಗಾಗಿ ನೀವು ಆ ಬ್ರ್ಯಾಂಡ್ ಕಡೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಕಂಪನಿಯನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ. ಇದು 10ನೇ ಮನೆಯ ಇಂಪ್ಯಾಕ್ಟ್. ಗುರು ಇರೋದ್ರಿಂದ ಸ್ವಲ್ಪ ಹೆಚ್ಚು ಎಫರ್ಟನ್ನೇ ಕೇಳ್ತಾ ಇದ್ದಾರೆ, ಸ್ವಲ್ಪ ಅಡೆತಡೆಗಳನ್ನು ಕೂಡ ತರ್ತಾ ಇದ್ದಾರೆ. ಆದರೂ ಅದನ್ನೆಲ್ಲ ಒಂದು ಚಾಲೆಂಜ್ ಆಗಿ ತಗೊಂಡು ನೀವು ಎದುರಿಸ್ತೀರಾ. ಅಲ್ಲಿ ರವಿ ನಿಮಗೆ ಶಕ್ತಿಯನ್ನ ಕೊಡ್ತಾರೆ. ಸೊ ಎಲ್ಲವನ್ನ ಗೆದ್ದು ನಿಮ್ಮ ಕಾರ್ಯಕ್ಷೇತ್ರವನ್ನ ಅದ್ಭುತ ಮಾಡ್ಕೊಳ್ತೀರಾ ನೀವೇ. ಓಕೆ, ಇದನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ಇನ್ನು ಗುರುವಿನ ದೃಷ್ಟಿ ನಾನು ಆಗ್ಲೇ 2ನೇ ಮನೆಗೆ ಹೇಳಿದೆ, ನಿಮ್ಮ 4ನೇ ಮನೆಗೂ ಕೂಡ ಬೀಳ್ತಾ ಇದೆ. ಸೊ 4ನೇ ಮನೆ ಅಂದ್ರೆ ಅದು ನಿಮ್ಮ ಸುಖಸ್ಥಾನ, ತಾಯಿ ಮತ್ತು ಭೂಮಿ, ವೆಹಿಕಲ್, ಈ ತರದ ವಿಚಾರಗಳು ಕೂಡ ಬರುತ್ತೆ. ಸೊ ಜುಲೈ ತಿಂಗಳು ಕೂಡ ಈ ಆಸ್ತಿ ಖರೀದಿಗಾಗಿ, ವಾಹನ ಖರೀದಿಗಾಗಿ ಸ್ವಲ್ಪ ಮಾತುಕತೆಗಳು ಜೋರಾಗಬಹುದು. ಅಥವಾ ವೆಹಿಕಲ್ ತಗೊಳ್ಬಹುದು, ವೆಹಿಕಲ್ಗಳನ್ನು ಅಪ್ಗ್ರೇಡ್ ಮಾಡ್ಬೋದು, ಅಥವಾ ಮನೆಯನ್ನ ಚೇಂಜ್ ಮಾಡ್ಬೋದು. ಈ ತರದ ಘಟನೆಗಳು ಕೂಡ ಜುಲೈ ತಿಂಗಳಲ್ಲಿ ನಡೀತದೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. 4ನೇ ಮನೆ ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ, ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಕೃಷಿಕರಿಗೆ ಅದು ನಿಮ್ಮ ಕೃಷಿ ಭೂಮಿಯ ವಿಚಾರಗಳನ್ನು ತಿಳಿಸುತ್ತೆ. ಸೊ ಭೂಮಿಯಲ್ಲೂ ಕೂಡ ಒಳ್ಳೆಯ ಬೆಳೆಗಳನ್ನು ತೆಗಿತಾ ಇದ್ದೀರಾ. ನಿಮಗೂ ಕೂಡ ಪಾಸಿಟಿವ್ ಆಗಿ ಈ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ರಾಹು ಏನು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರಲ್ಲ, ಇದು ಒಂದು ರೀತಿ ದೊಡ್ಡ ಬದಲಾವಣೆ. ಧನಿಷ್ಠ ನಕ್ಷತ್ರ ಅಂದರೆ ಏನು ಸಂಪತ್ತು, ಹಣ, ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಸೊ ಹಾಗಾಗಿ ನಿಮ್ಮ ಹೂಡಿಕೆಗಳು ಈಗ ಲೆಕ್ಕಾಚಾರದಲ್ಲಿ ಇದ್ದರೆ ಡೆಫಿನೆಟ್ಲಿ ಅದು ನಿಮಗೆ ಹೆಚ್ಚಿನ ಹಣವನ್ನು ಮಾಡಿಕೊಡುತ್ತೆ. ರಾಹು ಅಂದರೆ ಸ್ವಲ್ಪ ಭ್ರಮೆ, ಇಲ್ಲಿ ದುಡ್ಡು ಹಾಕ್ಬಿಡೋಣ, ನಾಳೆ ಇದು ಡಬಲ್ ಆಗಿಬಿಡ್ತದೆ, ಈ ರೀತಿಯ ಭ್ರಮೆಯಲ್ಲಿ ಹೂಡಿಕೆಗಳನ್ನು ನಿಮ್ಮ ಹತ್ರ ಮಾಡಿಸುತ್ತೆ. ಒಂದು ಸ್ವಲ್ಪ ಆಸೆ ತೋರಿಸುತ್ತೆ. ಕೆಲವು ಹೂಡಿಕೆಗಳು ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ಹಾಗಾಗಿ ಬಂದದ್ದನ್ನೆಲ್ಲ ಇನ್ನೆಲ್ಲೋ ಒಂದು ಕಡೆ ಹಾಕ್ತೀರಾ, ಕಳ್ಕೊಂಡು ಬಿಡ್ತೀರಾ. ಸೊ 5ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ಈ ಶಾರ್ಟ್ ಕಟ್ಟು, ಶಾರ್ಟ್ ಟರ್ಮು ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಂದದ್ದು ಹಾಗೇ ಹೊಟ್ಟೋಗುತ್ತೆ. ಧನಿಷ್ಠ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಆತುರತೆಯು ಜಾಸ್ತಿ ಆಗುತ್ತೆ, ಆವೇಗವು ಜಾಸ್ತಿ ಆಗುತ್ತೆ, ಉದ್ವೇಗವು ಜಾಸ್ತಿ ಆಗುತ್ತೆ. ಈ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ಡ್ ಆಗಿರಿ. ರಾಹು ಭ್ರಮೆಯನ್ನು ಸೃಷ್ಟಿಸಿ ನಿಮ್ಮಿಂದ ಬಂದದ್ದನ್ನೆಲ್ಲ ಕಿತ್ಕೋತಾರೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿರೋರಿಗೆ ರಾಹು ಡೆಫಿನೆಟ್ಲಿ ಒಂದು ಸಾಂಪ್ರದಾಯಿಕವಲ್ಲದ ಸಂಬಂಧಗಳನ್ನು ಕೊಟ್ಟು ಬಿಡ್ತಾರೆ. ಇಲ್ಲ ನಿಮ್ಮ ವಯಸ್ಸಿಗಿಂತ ದೊಡ್ಡವರನ್ನ, ಅಥವಾ ಪರಜಾತಿ, ಪರಧರ್ಮ, ಪರರಾಜ್ಯ, ಪರದೇಶ, ಈ ಥರದಲ್ಲೇ ಕನೆಕ್ಟಿವಿಟಿ ಕೊಟ್ಟುಬಿಟ್ಟು ನಿಮಗೆ ಒಂದು ಸಂಬಂಧವನ್ನು ಕಲಿಸ್ಬಿಡ್ತಾರೆ. ಸೊ ಇನ್ನು ಧನಿಷ್ಠ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಆಟಿಟ್ಯೂಡ್ ಆ್ಯಡ್ ಆಗಿಬಿಡ್ತದೆ, ಕೋಪಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮಗೆ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಅವರು ಸರಿಯಾದ ಮಾರ್ಗದಲ್ಲಿದ್ದಾರಾ, ತಪ್ಪು ಹಾದಿಯಲ್ಲಿದ್ದಾರಾ, ಏನೋ ಸಮಥಿಂಗ್ ರಾಂಗ್, ಈ ಥರದ್ದೆಲ್ಲ ಆಲೋಚನೆ ನಿಮ್ಮ ತಲೆಗೆ ಬರ್ತಾ ಇದೆ. ಸೊ ಅದು ರಾಹು ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕೂಡ ಸ್ವಲ್ಪ ಸಂಪ್ರದಾಯವನ್ನು ಮೀರಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರನ್ನು ಕಂಟ್ರೋಲ್ ಮಾಡಿ ಅವರ ಮೇಲೆ ಒಂದು ಎಕ್ಸ್ಟ್ರಾ ಕಣ್ಣಿಡಿ. ಓಕೆ, ಸೊ ಇದಿಷ್ಟು 5ನೇ ಮನೆಯಲ್ಲಿ ರಾಹು ನಿಮಗೆ ಇಂಪ್ಯಾಕ್ಟ್ ಮಾಡ್ತಾ ಇರೋದು. ಇನ್ನು ಶನಿ ಮಹಾತ್ಮರು ನಿಮ್ಮ 6ನೇ ಮನೆಯಲ್ಲಿ ರೇವತಿ ನಕ್ಷತ್ರದಲ್ಲಿದ್ದಾರೆ. ಸೊ 6ನೇ ಮನೆ ಅಂದರೆ ಅದು ಶತ್ರು ಹಂತಕರಾಗಿಯೇ ಕೆಲಸ ಮಾಡ್ತಾರೆ. ಸ್ಲೋ ಅನ್ಸಿದ್ರು ಕೋರ್ಟ್ ಕೇಸ್ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ಕೆಲಸಗಳಾಗಬೇಕು, ಆ ರೀತಿ ನಿಮಗೆ ಮಾಡ್ತಾ ಇರ್ತಾರೆ. ಸೊ ಶನಿ ಮಹಾತ್ಮರು 6ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದಷ್ಟು ಶತ್ರುಗಳನ್ನು ಗೆಲ್ಲಲಿಕ್ಕೆ ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ಹಳೆಯ ರೋಗಗಳು ಪದೇ ಪದೇ ಉಲ್ಬಣಗೊಂಡು ದೇಹ ಬಳಲುವಂತೆ ಮಾಡ್ತಾರೆ. ಸೊ ಆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹಿರಿಯ ನಾಗರಿಕರು. ಎಲ್ಲೋ ವಾಸಿಯಾಗಿತ್ತು ಅಂತ ಅನ್ಕೊಳ್ತೀರಾ, ಮತ್ತೆ ಅದು ನಿಮಗೆ ನೋವನ್ನು ಕೊಡುತ್ತೆ, ಬಾಧೆಯನ್ನು ಕೊಡುತ್ತೆ. ಇನ್ನು ಶನಿ ಮಹಾತ್ಮರ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕೂ ಬೀಳುತ್ತೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ವೆಹಿಕಲ್ಗಳಲ್ಲಿ ತುಂಬಾ ಹುಷಾರಾಗಿರಬೇಕು. ಆರೋಗ್ಯದಲ್ಲಿ ಪದೇ ಪದೇ ತೊಂದರೆಗಳಾಗುತ್ತೆ. ಏನಕ್ಕೆ ಅಂದರೆ 7ನೇ ಮನೆ ಅಧಿಪತಿ ಅಷ್ಟಮದಲ್ಲಿರೋದು, ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಬೀಳ್ತಾ ಇದೆ. ದಾಂಪತ್ಯ ಈ ಜೀವನದಲ್ಲಿ
ಸ್ವಲ್ಪ ಸಂಘರ್ಷಗಳು ಮತ್ತೆ ಎದುರಾಗುತ್ತೆ, ಪರಸ್ಪರ ವಿರೋಧ ಭಾವಗಳು ಉಂಟಾಗುತ್ತೆ, ಗಲಾಟೆಗಳನ್ನ ಮಾಡ್ಕೊಳ್ತೀರಾ. ತೀರಾ ಹೆಚ್ಚು ಕಡಿಮೆ ಆದ್ರೆ ನೀ ಬೇಡ ಹೋಗು ಅನ್ನೋ ಲೆವೆಲ್ಗೆ ಮಾತುಕತೆ ಆಗ್ಬಿಡ್ತದೆ. ಬಹಳ ಎಚ್ಚರಿಕೆಯಿಂದ ಇರಿ. ಸೊ ಅದೇ ರೀತಿ ನಿಮ್ಮ 12ನೇ ಮನೆಗೂ ಕೂಡ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಪಾದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹಿರಿಯ ನಾಗರಿಕರು ತುಂಬಾ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಲೇಬೇಕು. ಮನೆಯಲ್ಲೇ ಬಿದ್ದು ಗಾಯ ಮಾಡ್ಕೊಳ್ತೀರಾ, ಹೊರಗಡೆ ಓಡಾಡ್ಬೇಕಾದ್ರೆ ಗಾಯಗಳಾಗುತ್ತೆ. ಈ ಕಾಲಿಗೆ ಸಂಬಂಧಪಟ್ಟ ವಿಚಾರಗಳನ್ನ ನೀವೇನಾದ್ರೂ ಈಗ ಆಲ್ರೆಡಿ ಎದುರಿಸ್ತಾ ಇದ್ದರೆ ಅದರ ಬಗ್ಗೆ ಹೆಚ್ಚು ಕೇರ್ ಮಾಡಿ. 12ನೇ ಮನೆ ಈ ದೂರದ ಸ್ಥಳವನ್ನ ತಿಳಿಸುತ್ತೆ, ವಿದೇಶಿ ಮೂಲವನ್ನ ತಿಳಿಸುತ್ತೆ. ಅಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ ಶನಿಯ ಈ ದೃಷ್ಟಿಯಿಂದ ಡೆಫಿನೆಟ್ಲಿ ಲಾಭಗಳನ್ನು ಗಳಿಸ್ತೀರಾ. ಇನ್ನು ಶನಿ ಮಹಾತ್ಮರ 10ನೆಯ ದೃಷ್ಟಿ ನಿಮ್ಮ 3ನೇ ಮನೆಗೆ ಬೀಳುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಹೆಚ್ಚು ಶ್ರಮ ಕೊಡಿ, ಶಾರ್ಟ್ ಕಟ್ ಅಂತೂ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಓಕೆ, ಇನ್ನು ಈಗ ಬುಧ ನಿಮಗೆ ನಿಮ್ಮ 12 ಮತ್ತು ನಿಮ್ಮ ಭಾಗ್ಯಸ್ಥಾನದ ಅಧಿಪತಿ. ಅವರು ಕರ್ಮಕ್ಕೂ ವಕ್ರಿಯಾಗಿ ಬರ್ತಾರೆ, ಇನ್ನು ಅದೇ ರೀತಿ ವಾಪಸ್ಸು ನಿಮ್ಮ ಭಾಗ್ಯಸ್ಥಾನಕ್ಕೂ ವಕ್ರಿಯಾಗಿ ಹೋಗ್ತಾರೆ. ಇದು ನೀವು ಮರುಪರಿಶೀಲನೆ ಮಾಡಬೇಕು. ಅದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಈ ಹಿಂದೆ ಏನೋ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರಿ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಈಗ ಅದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಮುಂದಾಗಿ. ಈ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ನಿಮ್ಮಿಂದನೇ ತಪ್ಪಾಗ್ಬಿಡ್ಬೋದು. ಈ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಇಮೇಲ್ ಕಮ್ಯುನಿಕೇಶನ್ಗಳಲ್ಲಿ ತಪ್ಪಾಗ್ಬಿಡ್ಬೋದು, ಅಕೌಂಟ್ಸ್ಗಳಲ್ಲಿ ತುಂಬ ತಪ್ಪಾಗ್ಬಿಡ್ಬೋದು. ಎಲ್ಲವನ್ನ ಮರುಪರಿಶೀಲನೆ ಮಾಡಿ ಪದೇ ಪದೇ ಚೆಕ್ ಮಾಡಿ ಕೆಲಸಗಳನ್ನ ಮಾಡಿ. ಈ ವಕ್ರಿ ಸಂಚಾರ ಅದನ್ನೇ ತಿಳಿಸ್ತಾ ಇರೋದು. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ರೆ ಬುಧನ ನೆಗೆಟಿವ್ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮ್ಗೆ ಲಾಭಗಳನ್ನ ತಂದುಕೊಡುತ್ತೆ. ಈಗ ಗುರು ಅಂದ್ರೆ ವಿಸ್ತರಣೆ. 10ನೇ ಮನೆಯಲ್ಲಿ ಗುರು ಇದ್ದಾರೆ, ಅಲ್ಲಿ ರವಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಿಸ್ನೆಸ್ನೇನಾದ್ರು ವಿಸ್ತರಣೆ ಮಾಡಬೇಕು ಅಥವಾ ನಿಮ್ಮ ಜಾಬನ್ನ ಚೇಂಜ್ ಮಾಡಬೇಕು, ಈ ಥರದ್ದೇನಾದ್ರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ವಿಸ್ತರಣೆಗೊಳ್ಳುತ್ತೆ, ಅದು ಪಾಸಿಟಿವ್ ಆಗಿ ವಿಸ್ತರಣೆಗೊಳ್ಳುತ್ತೆ. ಬಟ್ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ ಬುಧನ ವಕ್ರ ಸಂಚಾರದಿಂದ. ಓಕೆ, ಇದಿಷ್ಟು ಗ್ರಹಗಳು ನಿಮಗೆ ಪ್ರಮುಖವಾಗಿ ಹೇಗೆಲ್ಲ ಕೆಲಸ ಮಾಡ್ಬೋದು ಜುಲೈ ತಿಂಗಳಲ್ಲಿ ಅನ್ನೋದನ್ನ ಒಂದು ಲೆಕ್ಕಾಚಾರ. ಇನ್ನು ಮದುವೆಯ ವಿಚಾರಗಳಿಗಾಗಿ ಟ್ರೈ ಮಾಡ್ತಾ ಇರ್ತೀರಾ, ಬಟ್ ಜುಲೈ ತಿಂಗಳು ಅಂತ ಒಳ್ಳೆಯ ತಿಂಗಳಲ್ಲ. ನೀವು ಪ್ರೊಫೈಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಗ್ಲಾನ್ಸ್ ಮಾಡಿ ಬರೋದನ್ನ ಚೆಕ್ ಮಾಡ್ತಾ ಇರಿ, ಬಟ್ ಒಪ್ಪಿಗೆಯನ್ನ ಯಾವುದೇ ಕಾರಣಕ್ಕೂ ಜುಲೈ ತಿಂಗಳಲ್ಲಿ ಕೊಡಬೇಡಿ. ಒಂದಷ್ಟು ತೊಂದರೆಗಳು ಎದುರಾಗಬಹುದು. ವಿದ್ಯಾರ್ಥಿಗಳಿಗೆ ನೀವು ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ರಾಹು ಧನಿಷ್ಠ ನಕ್ಷತ್ರದಲ್ಲಿ ಇರೋದ್ರಿಂದ 9ನೇ ಮನೆಯಲ್ಲಿ ಬುಧ ವಕ್ರಿ. ಸೊ ನಿಮ್ಮನ್ನ ಡೆಫಿನೆಟ್ಲಿ ವಿದೇಶಕ್ಕೆ ಲಿಂಕ್ ಮಾಡ್ತಾರೆ. 12ನೇ ಮನೆ ಅಧಿಪತಿ, ಅಲ್ಲಿ ನಿಮಗಿದ್ದ ಸಮಸ್ಯೆಗಳು ಕೂಡ ಒಂದೊಂದೇ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಟಡೀಸ್ ಕೂಡ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಹಾಗೆ 2ನೇ ಮನೆಯ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನ ಕೊಡಬೇಡಿ, ಅದು ವಾಪಸ್ ಬರಲ್ಲ. ಸೊ ನೀವು ಮಧ್ಯಸ್ಥಿಕೆ ವಹಿಸಿಕೊಳ್ಳಕ್ ಹೋಗಬೇಡಿ, ನೀವೇ ತಗ್ಲಾಕೊಳ್ತೀರಾ. ಮಾತು ಕೊಟ್ಟು ಸಿಕ್ಕಾಕೊಳ್ಳಕ್ ಹೋಗಬೇಡಿ, ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತೀರಾ. ಇದೆಲ್ಲ ನೀವು ಜುಲೈ ತಿಂಗಳಲ್ಲಿ ಮಾಡಬಾರದ ವಿಚಾರಗಳು. ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಏನು ತಿಂಗಳಲ್ಲೇ ಸಾಕಷ್ಟು ವಿಚಾರಗಳು ಬದಲಾಗೋದಿಲ್ಲ, ಕೋಟ್ಯಾಧಿಪತಿಗಳಾಗೋದಿಲ್ಲ. ಬಟ್ ಮಾಡುವಂತಹ ಕೆಲಸಗಳಲ್ಲಿ ಗ್ರಹಗಳ ಸಪೋರ್ಟ್ ಹೇಗಿರುತ್ತೆ, ನಾನು ಅದನ್ನ ಹೇಗೆ ಬಳಸ್ಕೊಂಡ್ರೆ ಈ ಜುಲೈ ತಿಂಗಳನ್ನ ಇನ್ನೂ ಪ್ಲಸ್ ಮಾಡ್ಕೊಳ್ಬಹುದು, ಆ ಆಂಗಲ್ ಅಲ್ಲಿ ನೋಡಿ. ಸೊ ಜ್ಯೋತಿಷ್ಯವೂ ಅರ್ಥ ಆಗುತ್ತೆ. ಜ್ಯೋತಿಷ್ಯ ಅಂದ್ರೆ ಪವಾಡ ಅಲ್ಲ, ಮ್ಯಾಜಿಕ್ ಅಲ್ಲ, ಇದು ಬರೀ ಮಾರ್ಗದರ್ಶನ. ನಮ್ಮನ್ನ ನಾವು ಸರಿಯಾದ ಪಥದಲ್ಲಿ ಸಾಗಲಿಕ್ಕೆ, ಗ್ರಹಗಳು ಕೊಟ್ಟಂತಹ ಟ್ರ್ಯಾಕ್ ಅಲ್ಲಿ ನಾವು ಸರಿಯಾಗಿ ಹೋಗಲಿಕ್ಕೆ ನಮಗೆ ಮಾರ್ಗದರ್ಶನ ಬೇಕು. ಅದಕ್ಕಾಗಿನೇ ಈ ಜ್ಯೋತಿಷ್ಯವನ್ನ ವೈಜ್ಞಾನಿಕವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, 6ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಕಂಪನಿ ಓನರ್ಸ್ ಇದ್ದೀರಾ, ನಿಮ್ಮ ಕೆಳವರ್ಗದ ಎಂಪ್ಲಾಯೀಸ್ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ನೀವು ಸಂಬಳ ಕೊಡೋದನ್ನ ಡಿಲೇ ಮಾಡಿದ್ರೆ ಶನಿ ವೀಕ್ ಆಗ್ತಾರೆ. ಅವರಿಗೆ ತೊಂದರೆಯನ್ನ ಕೊಟ್ಟರೆ ಶನಿ ನಿಮಗೆ ಬೇರೆ ರೂಪದಲ್ಲಿ ತೊಂದರೆಗಳನ್ನ ಕೊಡ್ತಾರೆ. ಸೊ ಹಾಗಾಗಿ ಯಾರ್ಯಾರು ಓನರ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಎಂಪ್ಲಾಯೀಸ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರನ್ನ ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೊಳ್ಬೇಕು. ಅವರಿಗೆ ಕೊಡಬೇಕಾದಂತಹ ಸೌಲಭ್ಯಗಳನ್ನ ನೀವು ಕೊಡಲೇಬೇಕು. ಆಗಲೇ ಮಾತ್ರ ಶನಿ ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. 6ನೇ ಮನೆ ಹೀಗೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಗ್ರಹಗಳನ್ನ ಪಾಸಿಟಿವ್ ಆಗಿ ಇಟ್ಕೊಂಡಾಗ
ಯಾವ ಮನೆಯಲ್ಲೂ ನೆಗೆಟಿವ್ ಇರೋದಿಲ್ಲ, ಪಾಸಿಟಿವೇ ಮಾಡ್ಕೋಬಹುದು. ಬಟ್ ನಮಗೆ ಆ ಮಾರ್ಗದರ್ಶನ ಸರಿಯಾಗಿರೋದಿಲ್ಲ. ನಾವು ಹೇಗೇಗೋ ಆಡ್ತಾ ಇರ್ತೀವಿ, ಅದರಿಂದ ಎಲ್ಲವೂ ನೆಗೆಟಿವ್ ಆಗುತ್ತೆ, ಏನು ಸಿಗೋದಿಲ್ಲ. ನೀವು ಹೇಳಿದ್ರಿ ಜೂನ್ ತಿಂಗಳಲ್ಲಿ ಸಿಕ್ಲಿಲ್ಲ, ಈಗ ಜುಲೈ ತಿಂಗಳಲ್ಲಿ ಸಿಗುತ್ತಾ? ನೋ, ನೀವು ಸರಿ ಆಗುವವರೆಗೂ ಯಾವುದು ಸಿಗೋದಿಲ್ಲ. ಅದರ ಜೊತೆಗೆ ನಿಮ್ಮ ಜಾತಕ ಸಪೋರ್ಟ್ ಮಾಡಬೇಕು. ಓಕೆ, ದಶಾಭುಕ್ತಿಗಳಲ್ಲಿ ಬಲ ಇರಬೇಕು. ಸೊ ಇದೆಲ್ಲವೂ ಕನ್ಸಿಡರ್ ಆಗುತ್ತೆ. ಇನ್ನು ಜ್ಯೋತಿಷ್ಯವನ್ನ ಇನ್ನೂ ಡೀಟೇಲ್ಡ್ ಆಗಿ ಹೇಳ್ಬೇಕು ಅಂದ್ರೆ, ಗ್ರಹಗಳು ಯಾವ ನಕ್ಷತ್ರ ಯಾವ ಪಾದದಲ್ಲಿದ್ದಾರೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಪ್ರತಿ ಪಾದಕ್ಕೂ ಒಂದು ನವಾಂಶ ಬರುತ್ತೆ, ಆ ನವಾಂಶದ ಅಧಿಪತಿಗಳ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಅದನ್ನೆಲ್ಲ ನಾನು ಡೀಟೇಲ್ಡ್ ಆಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರೆ ನೀವು ಡೆಫಿನೆಟ್ಲಿ ವಿಡಿಯೋ ನೋಡಲ್ಲ. ಇದೆಲ್ಲ ಒಂದು ಜನರಲ್ ಇನ್ಪುಟ್ಸ್, ಇದನ್ನ ಹಾಗೆ ಬಳಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಪ್ರತಿ ದಿನವೂ ಒಳ್ಳೆಯ ರೀತಿಯಲ್ಲಿರಲಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.